ನಾನು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದೆ. ಏನಕ್ಕೆ ಅಂತ ಹೇಳಿದ್ರೆ, ದೇರ್ ಈಸ್ ಒನ್ ಆಫೀಸರ್, ಒಂದು ನಮ್ಮ NGO ಅಲ್ಲಿ ಒಂದು ಸೆಕ್ರೆಟರಿ ಇದ್ದಾರೆ. ಆ ಸೆಕ್ರೆಟರಿ ಏನು ಮಾಡಿದ್ದಾರೆ, ಪರ್ಟಿಕ್ಯುಲರ್ ಐಡೆಂಟಿಫೈ ಮಾಡಿಬಿಟ್ಟು ನೇಮ್ಸ್ ಜೊತೆ ಇಂಥವ್ರು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಇಂಥವ್ನು ಪೆಡ್ಲಿಂಗ್ ಮಾಡಿಬಿಟ್ಟು ಇಂಥ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎವ್ರಿ ಡೇ ಪಾಯಿಂಟ್ ಇದೇ ಪಾಯಿಂಟಲ್ಲಿ ಇದೇ ಥರ ಆಗುತ್ತೆ, ಇಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಷನ್ ಹೌಸ್ ಆಫೀಸರ್ಗೆ ಹೋಗಿ ಹೇಳ್ತೀವಿ. ಅದಕ್ಕೆ ಹೇಳೋದಕ್ಕೆ ಸ್ಟೇಷನ್ ಹೌಸ್ ಆಫೀಸರ್ ಅಷ್ಟೇ, ಇವಾಗ ಏನು ಮಾಡ್ಕೊಂತೀಯ ಕಿತ್ಕೊ ಹೋಗು ಅಂತ ಹೇಳ್ಬಿಟ್ಟು, ದಟ್ ಈಸ್ ರೆಕಾರ್ಡೆಡ್, ಏನು ಆಯ್ಕೆ ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು, ದಟ್ ವಾಸ್ ಚಾಲೆಂಜ್, ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರು ಏನು ಮಾಡ್ತಾರೆ, ಅಷ್ಟಕ್ಕೆ ಹೇಳವಿರಲ್ಲ, ಯಾವ ಪೆಡ್ಲರ್ಗೆ ಹಿಡಿತಾರೆ, ನಿನ್ನ ಹೆಸರು ಹೇಳಿದಾನೆ ಅಂತ ಹೇಳ್ಬಿಟ್ಟು ರೆಕಾರ್ಡಿಂಗ್ ಐತೆ ನನ್ನ ಹತ್ರ. ಪೊಲೀಸ್ನವರೇ ಫೋನ್ ಮಾಡ್ಬಿಟ್ಟು ಪೆಡ್ಲರ್ ಕಡೆಯಿಂದ, ಪೊಲೀಸ್ ಫೋನಿಂದ ಪೆಡ್ಲರು ಆವಾಜ್ ಆಗ್ತಾರೆ, ನಿನ್ಗೆ ಎತ್ಬಿಡ್ತೀನಿ ನಾಳೆ, ನೀನು ಏನ್ ಮಾಡ್ಕೊಂತೀಯ, ಏನ್ ಮಾಡ್ತೀಯ ಅಂತ. ಸರ್ ಇದು ನೀವು ಮಾತಾಡ್ತಾ, ಏನ್ ಸರ್ ಇದು ನಿಮ್ಮ ಫೋನಿಂದ ಧಮಕಿ ಆಗ್ತಾ ಇದಾರೆ ಅಂತ ಹೇಳಿದ್ರೆ, ಸುಮ್ನಿರಂತ ಕಟ್ ಮಾಡ್ಬಿಟ್ಟಿರೋದು. ಇಟ್ ಈಸ್ ವಿತ್ ಮೀ, ಇಫ್ ಯು ವಾಂಟ್ ಐ ಕ್ಯಾನ್ ಶೋ. ಅದಾಯ್ತಾ. ಅದಾದ್ಮೇಲೆ ಒಂದು ವಾರ 15 ದಿನ ಆದ್ಮೇಲೆ ಆ ಪೆಡ್ಲರ್ಗಳು ಲಾಂಗ್ಗಳು ಡೆಡ್ಲಿ ವೆಪನ್ಸ್ ತಗೊಂಡ್ಬಂದ್ಬಿಟ್ಟು ಮನೆ ಹತ್ರ ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಅದು ಗಾಡಿಗಳಿಗೆಲ್ಲ ಪಡ್ದಿ ಏನೇನೋ ಮಾಡಿರೋದು. ನಾನು ಹೋಗ್ಬಿಟ್ಟು ರಿಟ್ ಪಿಟಿಷನ್ ಹಾಕ್ತೀನಿ. ಇಮಿಡಿಯೇಟ್ ರಿಟ್ ಪಿಟಿಷನ್ ಹಾಕಿದ ತಕ್ಷಣ ಹೈಯರ್ ಆಫೀಸರ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಪರ್ಟಿಕ್ಯುಲರ್ SHO ಮೇಲೆ ಹಾಕ್ಬಿಟ್ಟಿದ್ದೀರಲ್ಲ ನೀವು, ಇದನ್ನ ಮಾಡಿದ್ದೀರಾ, ನಾ ಹೇಳ್ತೀನಿ, ಬುದ್ಧಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ಹಿಡ್ಕೊಂಡ್ಬರ್ತಾರೆ. ಯಾರಿಗೆ? ಆ ಹುಡುಗರಿಗೆ, ರಿಯಲ್ ಅದು ಯಾರು ಇನ್ಸಿಡೆಂಟ್ ಆ ಹುಡುಗರಿಗೆ ಹಿಡ್ಕೊಂಡ್ಬಂದು ಕೇಸ್ ಹಾಕ್ತಾರೆ. ಆಮೇಲೆ ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡೋದು ಆ ಕಂಪ್ಲೇಂಟ್ಗೆ. ನಾನು ಯಾವ್ದು ಇನ್ಫ್ಲೂಯೆನ್ಸ್ ಇಲ್ಲ, ಯಾರು ಏನು ಹೇಳಿದ್ರು ಆಯ್ತು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಸಬ್ಮಿಷನ್ ಮಾಡ್ಬಿಟ್ಟೆ, ಈ ತರ ಇನ್ಫ್ಲೂಯೆನ್ಸಿಂಗ್ ಟು ವಿಡ್ರಾ ದಿ ಪಿಟಿಷನ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟೆ. ಅವರು ಎಷ್ಟಿಕ್ ಆಕ್ಷನ್ ತೊಗೊಂತೀನಿ ಅದು. ಬಟ್ ಕಂಪ್ಲೇಂಟ್ಗೆ ಅವ್ರು ಇರ್ತಾರಲ್ಲ, ಲೋಕಲ್, ನಾನು ಹೇಳ್ನಲ್ಲ, ಪೊಲಿಟಿಕಲ್ ಪ್ರೆಷರ್ ಅಂತ ಹೇಳ್ಬಿಟ್ಟು MLS ಇಂದ ಹೇಳ್ಬಿಟ್ಟು ಹೈಯರ್ ಅಂದ್ರೆ ಹೈಯರ್ ಆಫೀಸರ್ಸ್ಗೆ ಹೇಳ್ಬಿಟ್ಟು, ಏನೋ ನಾವು ಬುದ್ಧಿ ಹೇಳಿದೀವಿ, ಅದೇನ್ ಮಾಡ್ತೀವಿ, ಆಕ್ಷನ್ ತಗೊಂತೀವಿ, ಇದು ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾವು ಅಗೇನ್ ಇಟ್ ಸ್ಟಾರ್ಟೆಡ್. ಎಸ್ ಸರ್. ಫಾರ್ ಎಕ್ಸಾಂಪಲ್, ನೀವು ಸಮಾಜಕ್ಕೆ ಸುಧಾರಣೆ ಮಾಡಬೇಕು, ಈ ತರ ನಮ್ಮ ಏರಿಯಾದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಬೀದಿಯಲ್ಲಿ ಎಲ್ಲ ಒಂದು ಡ್ರಗ್ ಪೆಡ್ಲಿಂಗ್ ಆಗ್ತದೆ, ಅದನ್ನ ನಾವೇನ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೀವು ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ರೆ, ಪೊಲೀಸ್ನವರು ಇವಾಗ ಬೇರೆ ಬೇರೆ ಕೇಸಲ್ಲಿ ಇದು ಕ್ರೆಡಿಬಲ್ ಇನ್ಫಾರ್ಮೇಶನ್, ಆ ಬಾತ್ಮೀದಾರರು ಸೀಕ್ರೆಟ್ ಇನ್ಫಾರ್ಮರ್ ಅಂತ ಹೇಳ್ತಾರಲ್ಲ, ಅದೇ ತರ ಇನ್ಫಾರ್ಮೇಶನ್ ಬಚ್ಚಿಕೊಂಡ್ಬಿಟ್ಟು ನಿಮ್ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಿದ್ರೆ, ನಿಮ್ಮ ಹೆಸರನ್ನ ಡಿಸ್ಕ್ಲೋಸ್ ಮಾಡಿದ್ರೆ, ಏನೋ ಒಂದು ಮಾಹಿತಿ ಬಂತು, ಖಚಿತ ಮಾಹಿತಿ ಬಂತು ಅಂತ ರೇಡ್ ಮಾಡ್ಬಿಟ್ಟು ಪ್ರೊಸೀಜರ್ ಮಾಡಿದ್ರೆ ಒಳ್ಳೇದು. ಅದ್ ಹೇಳ್ಬಿಟ್ಟು ಗೊತ್ತೈತೆ ಬಿಡು ಅವನಿ ಜಾಸ್ತಿ ಮಾಡೋದು ಅಂತ ಹೇಳ್ಬಿಟ್ಟು ರಾಘವೇಂದ್ರ ಮಾಡ್ದಂತ ನಿಮ್ಮ ಹೆಸರು ಹೇಳ್ಬಿಡೋದು, ಇಲ್ಲ ಇಂಥವ್ರು ನೀವು ಹೇಳಿಲ್ಲ ಅಂದ್ರೆ ಅವ್ರು ಹೇಳಿಲ್ಲ ಅಂದ್ರೂ ಪಕ್ಕದವ್ರು ಹೇಳ್ಬಿಡೋದು, ಇಂಥರ ಮಾಡ್ದಂತ ಒಂದ್ ವಾರ ಬಿಟ್ಟು ನಿಮ್ಮ ಮೇಲೆ ಅಸಾಲ್ಟ್ ಆಗೋದು. ಸೊ ಆದ್ರಿಂದ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ಅಬ್ಸರ್ವ್ ಮಾಡ್ಬಿಟ್ಟು ವಿಡಿಯೋಗಳು ಕ್ಯಾಪ್ಚರ್ ಮಾಡ್ಬಿಟ್ಟು ಫೋನಲ್ಲಿ ಇಟ್ಕೊಂಡ್ರು ಅವ್ರಿಗೆ ಧೈರ್ಯ ಆಗ್ತಾ ಇಲ್ಲ ಇನ್ಫಾರ್ಮೇಶನ್ ಕೊಡೋಣ ಅಂತ. ಇವತ್ತು ಹೇಳ್ಬಿಡ್ತೀವಿ, ನಾಳೆ ಅವ್ನು ಬಿಟ್ಬಿಡ್ತಾರೆ. ಮೋಸ್ಟ್ ಪ್ರಾಬ್ಲಿ ಫಾರ್ ದಿ ಸೇಕ್ ಆಫ್ ಕರಪ್ಷನ್ ಇರ್ಲಿ, ಇಲ್ಲ ಇನ್ಫ್ಲೂಯೆನ್ಸ್ ಇಂದ ಬಂದ್ಬಿಟ್ರು ನೆಕ್ಸ್ಟ್ ಟಾರ್ಗೆಟ್ ಅವ್ರು ಆಗ್ತಾರೆ. ಈ ತರ ಆಗ್ತೈತೆ. ಅದನ್ನ ಸೇಫ್ ಗಾರ್ಡ್ ಮಾಡ್ಬೇಕು ಪೊಲೀಸ್ನವರು, ಡಿಸ್ಕ್ಲೋಸ್ ಮಾಡಬಾರ್ದು ಐಡೆಂಟಿಟಿನ. ಅದೆಷ್ಟು ಜನ ಪೊಲೀಸ್ನವರು ನಿಜವಾಗ್ಲೂ ಇದ್ರ ಮೇಲೆ ಕಾಳಜಿ ವಹಿಸಿ ಬಹಳ ಜನ ಮಾಡಿದ್ದಾರೆ. ಇಂಟರ್ವ್ಯೂನ ನೋಡಿ ಅದು ಸಮಾಜವನ್ನು ಪರಿವರ್ತನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವೆವರ್ ಮತ್ತೆ ಇನ್ನೆರಡು ವಿಚಾರಗಳನ್ನು ಸಮರೈಸ್ ಮಾಡುವಂತಹ ನಾವು ಬಿಟ್ಟಿರುವಂತಹ 2 ಪಾಯಿಂಟ್ ಇದೆ. ಒಂದು, ಈ ಕನ್ಸ್ಯೂಮರ್ ಮೇಲೆ ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಬೇಕು, ಸೊ ದಟ್ ಪರ್ಮನೆಂಟ್ ಪೆಡ್ಲರ್ಸ್ ಮೇಲೆ ಹಾಕ್ಬೋದು, ಹಾಗೂ ಕನ್ಸ್ಯೂಮರ್ ಮೇಲೆ ಹೈಯೆಸ್ಟ್ ಪೆನಾಲ್ಟಿ ಹಾಕ್ಬೋದು. ಹಾಗೂ ಎಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಈ ರೆಗ್ಯುಲೇಷನ್ಸ್ ಯಾಕೆ ಕೊಡ್ತಾ ಇಲ್ಲ, ಡ್ರಗ್ ಕಂಟ್ರೋಲ್ ಅಥಾರಿಟಿ ಏನಿದೆ, ಯಾಕೆ ಇನ್ನೂ ಅದು ಉದ್ಧಾರ ಆಗ್ತಾ ಇಲ್ಲ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅನೇಕ ಮೆಟೀರಿಯಲ್ಗಳನ್ನು ಅಥವಾ ಮೆಡಿಸಿನ್ಗಳನ್ನು ನಾವು ಆಚೆ ಕೊಡ್ತಾ ಇದ್ದೀವಿ. ಸೊ ಇನ್ನು ₹5 ಸಿರಂಜು, ₹2 ಸಿರಂಜನ್ನು ನೀವು ಕೊಡ್ತಾ ಇಲ್ದಿದ್ರೆ ಸೊ ಎಷ್ಟೋ ಡ್ರಗ್ಗಳು ಕಮ್ಮಿ ಆಗ್ಬೋದು. ಇದು ಓವರಾಲ್ ಸಮ್ಮರಿ ಅಂತ ಅಂದ್ಕೊಳ್ಳಿ. ಬಟ್ ಸಮಾಜದಲ್ಲಿ ನಿಮಗೆ ಸ್ವಯಂ ಜವಾಬ್ದಾರಿ ಇದ್ದರೆ, ನಿಮ್ಮ ಮಕ್ಕಳನ್ನು ನೀವು ಉದ್ಧಾರ ಮಾಡೋದಾದರೆ ಡ್ರಗ್ಗು ನಮ್ಮ ಸಮಾಜಕ್ಕೆ ಬರೋದಿಲ್ಲ. ಇದು ನಾನೊಬ್ಬನು ಫಸ್ಟ್ ಟೈಮು ಅಥವಾ ಪ್ರಪ್ರಥಮವಾಗಿ ಏನು ಮಾತಾಡ್ತಾ ಇಲ್ಲ. ನಾನು ಹುಟ್ಟಿದಾಗಿಂದ ಪ್ರತಿ ಕಾಲೇಜು, ಪ್ರತಿ ಸ್ಕೂಲಲ್ಲಿ ಒಬ್ಬರು ಬಂದು ಡ್ರಗ್ ಮೇಲೆ ಲೆಕ್ಚರ್ ಕೊಟ್ಟು ಹೋಗಿದ್ದಾರೆ. ಬಟ್ ವಿ ಆರ್ ಕಮಿಂಗ್ ಟು ದ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಇಟ್. ಸೊ DGP ಅವರೇ, ಪೊಲೀಸ್ ಕಮಿಷನರ್ ಅವರೇ, ದಯಮಾಡಿ ಈ ಅಂಶಗಳನ್ನು ಪರಿಗಣಿಸಿ ಅನ್ನೋದು ನಮ್ಮ ನಿವೇದನೆ. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.